ಹಲೋ ನಮಸ್ತೆ ಎಲ್ರಿಗೂ. ಮನುಷ್ಯ ಸಂದೇಶ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾವು ಇಲ್ಲಿಗೆ ಹೋಗ್ತಾ ಇದ್ದೇವೆ, ಮಾಡೂರಿಗೆ, ರಕ್ಷನ್ನ ಮನೆಗೆ. ತಂಗಿಗೆ ನಮ್ಮ ಊರಿನಲ್ಲಿ ಒಂದು ಸಂಸ್ಕೃತಿ ಇದೆ, ಆಟಿ ತಮ್ಮನ ಬಳಸುದು ಅಂತ. ಅಂದರೆ ಆಷಾಢ ತಿಂಗಳಲ್ಲಿ ಇಲ್ಲಿ ಏನೋ ಸೀನ್ ಆಗಿದೆ. ನಾವು ಇಲ್ಲಿದ್ದೇವೆ, ಯಾವುದು ನೇತ್ರಾವತಿ ಬ್ರಿಡ್ಜ್ ಅಲ್ಲಿ ಮೋಸ್ಟ್ಲಿ ಅಂತ ಕಾಣ್ತದೆ. ಫುಲ್ ಜಾಮ್ ಆಗಿದೆ, ಫುಲ್. ಅದೇ ಆಟಿ ತಮ್ಮನ ಬಳಸುದು ಅಂದ್ರೆ ಆಷಾಢ ತಿಂಗಳಲ್ಲಿ ಹೊಸತ್ತು ಮದುವೆಯಾದ ಹೆಣ್ಣು ಮಕ್ಕಳಿಗೆ ಅದೊಂದು ತಮ್ಮನ ಬಳಸುದು ಅಂತ. ಅಡುಗೆ ಮಾಡಿ ಎಲ್ಲರೂ ಫ್ಯಾಮಿಲಿ ಅವರೆಲ್ಲ ಸೇರಿ ಬಡಿಸುದು, ಅದೊಂದು ಕ್ರಮ. ಹಾಗೆ ಈಗ ಅದಕ್ಕೆ ಹೋಗ್ತಾ ಇದ್ದೇವೆ. ಅದೇ ರೀತಿ ಇನ್ನು ಅಲ್ಲಿ ಹೋಗಿ ಅಲ್ಲಿ ಎಲ್ಲ ಫ್ಯಾಮಿಲಿ ಅವರೆಲ್ಲ ಬಂದಿದ್ದಾರೆ. ಅಲ್ಲಿ ಏನೆಲ್ಲ ಗಮ್ಮತ್ ಆಗ್ತದೆ ಅಂತ ಮತ್ತೆ ಅಲ್ಲಿ ಹೋಗಿ ಸ್ವಲ್ಪ ಲೇಟ್ ಆಯ್ತು. ಬೆಂಗಳೂರಿಗೆ ಹೋಗಿದ್ದೆ ನಾನು. ಹಿರಿಯೂರಲ್ಲಿ ಕಾರ್ಯಕ್ರಮ ಇತ್ತು ಒಂದು. ಹೌದು, ಅದು ಕಾರ್ಯಕ್ರಮ ಮುಗಿಸಿ ಬರುವಾಗ ಸ್ವಲ್ಪ ಗಡಿಬಿಡಿ ಆಯ್ತು. ಅದಂದ್ರೆ ನಿನ್ನೆ ಬಸ್ಸಲ್ಲಿ ಕರ್ಮ ಲಾಸ್ಟ್ ಸೀಟ್ ಸಿಕ್ಕಿದೆ, ಅದು ಕೂಡ ಉಲ್ಟಾ ಮಲಗಲಿಕ್ಕೆ ಸಿಕ್ಕಾಪಟ್ಟೆ ಹಿಂಸೆ. ಅದು ಎತ್ತಿ ಬಿಸಾಕ್ತಾ ಇರ್ತದೆ ನಮ್ಮನ್ನು. ಮತ್ತೊಂದು ಎಂತ ಅಂದ್ರೆ ಫುಲ್ ರಶ್ ಇತ್ತು, ಬೇರೆ ಉಪಾಯ ಇರಲಿಲ್ಲ, ಅದೇ ಸೀಟಲ್ಲಿ ಬರಬೇಕಿತ್ತು. ಇನ್ನು ನೆಕ್ಸ್ಟ್ ಬರುವಾಗ ಸ್ವಲ್ಪ ನೋಡ್ಕೊಂಡು ಬರ್ಬೇಕು. ನಿದ್ದೆನಾಗಲ್ಲ, ಐರಾವತ ಕ್ಲಬ್ ಕ್ಲಾಸ್ ಆ ಥರ ಎಲ್ಲ ಸ್ವಲ್ಪ ಕಂಫರ್ಟೇಬಲ್. ಯಾಕಂದ್ರೆ ಜರ್ನಿ ಯಾವತ್ತು ಕಂಫರ್ಟೇಬಲ್ ಆಗಿರ್ಬೇಕು, ಇಲ್ಲಾಂದ್ರೆ ಫುಲ್ ಬೆನ್ನೆಲ್ಲ ಗಡಿ ಆಗಿರ್ತದೆ. ಹಾಗೆ ನೋಡುವ, ಅಲ್ಲಿ ಹೋಗಿ ಮಾತಾಡುವ ಬನ್ನಿ. ಇಲ್ಲಿ ರೀಚ್ ಆದ್ವಿ ನಾವು ಮನೆಗೆ. ನೋಡಿ, ಆಲ್ರೆಡಿ ವ್ಯವಸ್ಥೆ ಎಲ್ಲ ಆಗಿದೆ ಫುಲ್ಲು. ಹಾಯ್ ವಿನ್ನೇರ್ ಬೈದೀರಿ, ವಿನ್ನೇರ್ ಈರೇರ್ನ ಕಡೆ. ನೀವು ಯಾವ ಕಡೆಯವರು? ನೀವು ಗಂಡಿನ ಕಡೆಯವರ ಹೆಣ್ಣಿನ ಕಡೆಯವರ? ಹಾಂ, ಪಲ್ಲೆ ಲೋಕಲ್ನ ಕಡೆ. ಇವರು ಮಾವ, ನಮ್ಮೆಲ್ಲರ ಪ್ರೀತಿಯ ಹಿರಿಯ ಕಲಾವಿದರು. ಅದೇ ರೀತಿ ಮಾವ ರಕ್ಷಾನಿಧಿ. ಏನು ನೋಡಿ, ಬೆಳಿಗ್ಗೆ ಶುರು ಮಾಡಿದ ಸ್ಪ್ರೇ ಹೊಡಿಲಿ. ಇಲ್ಲಿ ಎಲ್ಲ ತಯಾರಿ ಆಗ್ತಾ ಇದೆ, ಅಡಿಗೆ ಎಲ್ಲ ರೆಡಿ ಆಗ್ತಾ ಇದೆ. ಬಗೆಯ ತಿಂಡಿ ತಿನಿಸುಗಳು ರೆಡಿ ಆಗ್ತಾ ಇದೆ ಬರುವಂಥ ಅತಿಥಿಗಳಿಗೆ. ಸ್ವೀಟ್ ಆಗಿರುವ ತಿಂದ ಮೇಲೆ, ಊಟ ಎಲ್ಲ ಆದಮೇಲೆ ಜೀರ್ಣಕ್ಕೆ ಬಾಳೆಹಣ್ಣು ಕೂಡ ಇದು ಮನೆಯಲ್ಲೇ ಆದಂಥದ್ದು. ಇಲ್ಲಿ ಸೆಕೆ ಬರಿಸಿ ಮಾಡಿದಂಥ ಹಣ್ಣು. ಇನ್ನು ಮದುಮಗಳು ಸ್ವಲ್ಪ ಹೊತ್ತಲ್ಲಿ ರೆಡಿಯಾಗಿ ಬರ್ತಾರೆ. ಇನ್ನು ತುಂಬ ಮಂದಿ ಬರಲಿಕ್ಕಿದ್ದಾರೆ, ನಂತರ ಸಿಗುವ ನಾವು. ನೆಂಟರೆಲ್ಲ ಬಂದರು. ಇವರು ನಮ್ಮ ಸಬ್ಸ್ಕ್ರೈಬರ್ ಅಂತೆ. ನೋಡಿ ಬಂದರು ಬಾವ ಬಂದು ಕೂಡಲೇ ಹಾರ್ಲಿಕ್ಸ್ ಕುಡಿತಿದ್ದಾರೆ ಶಕ್ತಿಗೆ. 5ನೇ ಲೋಟದ ಹಾರ್ಲಿಕ್ಸ್. ಈಗ ಇನ್ನು ಚೊಂಬಲ್ಲಿ ಇಟ್ಕೊಂಡಿದ್ದಾನೆ, ಇನ್ನು ಅಂದ್ರೆ ಬೇಕಾದ್ರೆ ಕೊಡ್ಲಿಕ್ಕೆ. ಎಂತ ಅವಸ್ಥೆ, ಅಷ್ಟು ಸ್ಟ್ರಾಂಗ್ ಇದೆ. ಬಾನಮ್ಮನದ ಹಾರ್ಲಿಕ್ಸ್ ಮಾರು. ಹೌದು, ಅಲ್ಲಿ ಡ್ಯಾನ್ಸ್ ಅಂತೀನಿ, ದಂಟಿನ ಚೂರು. ಎಸ್, ಇನ್ನು ಒಳಗೆಲ್ಲ ಯಾರಿದ್ದಾರೆ ನೋಡುವ ಬನ್ನಿ. ದೆಪ್ಪಲ್ಲ ಸಂದಡಿದೆ. ಹಾಯ್ ಮತ್ತೆ ಅರ್ಥ ಬೇರೆ. ಅಮ್ಮ ಅವ್ರದ್ದು, ದೀಕ್ಷಿತ್ ಅವ್ರದ್ದು, ಮತ್ತು ಅವ್ರು ತೂತ್ಯಾರ ಆಲ್ರೆಡಿ. ಇವರಪ್ಪ, ಅಪ್ಪಾಜಿ, ಇವರು ಅತ್ತೆ ಮಾವ. ಅದೇ ಮಗಳ ಅತ್ತೆ ಮಾವ. ಆಯಿತು, ನೆಂಟರೆಲ್ಲ ಬಂದರು. ಈಗ ಎಲ್ಲರೂ ಫುಲ್ ಗಡಿಬಿಡಿಯಲ್ಲಿದ್ದಾರೆ. ಆಲ್ರೆಡಿ ಅಡುಗೆ ಎಲ್ಲ ತಯಾರಿ ಆಗಿದೆ.
ಎಲ್ಲರದ್ದು ಊಟ ಎಲ್ಲ ಆಯಿತು. ಊಟ ಆಗಿ ಈಗ ಸ್ವಲ್ಪ ರೆಸ್ಟ್ ಟೈಮ್. ಬೀಡೆಲ್ಲ ತಿಂದು ಬಾಳೆಹಣ್ಣು ಎಲ್ಲ ತಿಂದು ಸ್ವಲ್ಪ ರೆಸ್ಟ್ ಟೈಮ್. ಇವ್ರದ್ದು ಕಾಲಿಗೆ ಸ್ವಲ್ಪ ಪೆಟ್ಟಾಗಿದೆ, ಹಾಗೆ ಇವರೀಗ ಸ್ವಲ್ಪ 7ರ ಬಿಟ್ಟಿದ್ದು ಡಿಸ್ಕೋ ಮಾಡುವಾಗ ಕೆಳಗೆ ಬಿದ್ದುತ್ತಾಗಿದಂತೆ. ಇವತ್ತು ತೆಗಿಲಿಕ್ಕಿತ್ತಂತೆ, ಆಲ್ಮೋಸ್ಟ್ ಗುಣ ಆಗಿದೆ. ಗುಣ ಆಗ್ತದೆ. ಹಾಂ ಹಾಂ, ಹಾಗೆ ಪುನಃ ಡಿಸ್ಕೋ ಮಾಡಲಿಕ್ಕೆ ಇದು ನೋಡಿ ಕೋಟೆ ಹಿಡಿದುಕೊಂಡು ಬಾಬಾ ಬಾಬಾ ಮಾಮನ ಕಣ್ಣದಾಗು ಇಂಚುವಲೆ ಕಣ್ಣದಾಗುಂಡು ಮದುಮಗಳು ಹೊರಟ್ಲು. ಒಳಗಡೆ ಫುಲ್ಲು ಹತ್ತೆಲ್ಲ ಆಯ್ತಂತೆ, ಒಳಗಡೆ ಹತ್ತೆಲ್ಲ ಆಯ್ತು. ಈಗ ಅಳು ಬರುದಿಲ್ಲ, ಮುಗೀತು. ಹಾಗಾಗಿ ಸ್ವಲ್ಪ ಈಗ ಬರ್ತಾ ಇದೆ ಪುನಃ. ನೋಡಿ ಪಾಪ ನೋಡಿ, 2 ಕಾರ್ನ ಓನರ್ ಅವ ಕಾರ್ ತೋಜಿ ಸರಿ ದತ್ತೆ ಎಲ್ಲ ಹೊರಟ್ರು. ಬೀಳ್ಕೊಡುಗೆ ಸಮಾರಂಭ ನಡೀತಾ ಇದೆ. ಬಾಯ್ ಜಾಗ್ರತೆ. ಹೊರಟ್ರು 2 ಗಾಡಿ ಕೂಡ. ಬಾಯ್ ರೇ, ಮೈಸೂರಲ್ಲಿ ಸಿಗುವ ಮಮ್ಮಿ. ಬಾಯ್. ಮಾಮೂಲು ಬೋರಿಯಾ ಅದಂದರೆ ನಿನ್ನೆ ಬಂದು ಅವಳು ಇವತ್ತು ಹೊರಟದ್ದು, ಹಾಗೆ ಸ್ವಲ್ಪ ಬೇಸರ ಆಯಿತು. ಅವಳಿಗೆ ಅಂದರೆ ಕುತ್ಕೊಳ್ಳಿಕ್ಕೆ ಸಿಗಲಿಲ್ಲ ಜಾಸ್ತಿ ಇಲ್ಲಿ, ಹಾಗೆ. ಬಾಯ್. ಮಳೆ ಕೂಡ ಬರ್ತಾ ಇದೆ, ಮಳೆ ಸ್ಟಾರ್ಟ್ ಆಯಿತು. ಬಾಯ್. ಇನ್ನೊಬ್ಬರು ಮಾವ ಬಂದರು, ಇವರು ಲೇಟ್ ಆಯಿತು ಬರುವಾಗ. ಇವರು ಶಾಪ್ ಇದೆ ಇವರಿಗೆ, ಹಾಗೆ ಇವರು ಸ್ವಲ್ಪ ಬರೋ ಲೇಟ್ ಆಯಿತು. ನೋಡಿ ಇಲ್ಲಿ ನಮ್ಮ ಆದಿಕೇಶವ ಬಂದ. ಇವನಿಗೆ ಸ್ಕೂಲ್ ಇತ್ತು ಇವತ್ತು. ಮಕ್ಕಳು ಯಾರೂ ಇರಲಿಲ್ಲ, ಕಸಿನ್ಸ್ ಮಕ್ಕಳು, ಯಾಕೆಂದರೆ ಎಲ್ಲರೂ ಆಲ್ಮೋಸ್ಟ್ ಸ್ಕೂಲ್ಗೆ ಸೋಮವಾರ ಅಲ್ಲ, ಹಾಗೆ ಸ್ಕೂಲಲ್ಲಿ ಬ್ಯುಸಿ ಇದ್ದರು. ನೋಡಿ ಇವಳು ಆಗದಿಂದ ಒಬ್ಬಂಟಿಯಾಗಿ ಆಡ್ತಿದ್ಲು ಪಾಪ. ಅವಳಷ್ಟಕ್ಕೆ ಹುಡುಕ್ತಾ ಇದ್ಲು, ಬಂದ ತಕ್ಷಣ ಓಡಿದ್ಲು. ಅಣ್ಣ ಬಂದರು, ಅಣ್ಣ ಬಂದ. ಈಗ ನೋಡಿ ಖುಷಿ. ಈಗ ಅವನ ಜೊತೆ ನಾನು ಕೂಡ ಸ್ವಲ್ಪ ತಿಂತೇನೆ ಅಂತ. ಅತ್ತೆ ಬಾಬಾ ಇತ್ತು ಖುಷಿ ಅಂಡಿ ಹಾಂ. ಅವಿಯರು ಕುದರಿಂಜಿನಿ ಅಂದಿಯರು ಹಾಂ. ಆದ್ಯನ್ನೇ ಬಂದು ಇಷ್ಟನೇ ಈಗ ಗೊಬ್ಬರನೇ. ಬೇಗ ತಿನ್ನೋಡು, ದೋಸೆ ಎಲ್ಲ ಕೊಕ್ಕಲನೇ, ಬೇಗ ತಿನ್ನೋಡು. ಅವೇ ಗುಡ್ಡು ಬಾಬಾ ತೀರು. ಇನ್ನು ಸ್ವಲ್ಪ ಹೊತ್ತು ಈಗ ತಿಂದಾದ್ಮೇಲೆ ಶುರು ಆಟ ಆಡಲಿಕ್ಕೆ. ಕಣ್ಣ ಮುಚ್ಚೆ ಕಾಡೆ ಗೂಡೆ ಮುದ್ದಿನ ಮೂಟೆ ಉರುಳೆ ಹೋಯ್ತು, ನಮ್ಮ ಹಕ್ಕಿ ಬಿಟ್ಟೆ ಹತ್ತಿರದಲ್ಲಿ ಬಿಟ್ಟೆ. ಹನ್ನೊಂದು ನಿದ್ರೆ ಈಗ ನಿದ್ದೆ ಬರ್ತಿತ್ತು. ನನ್ನ ಹತ್ರ ಹೇಳಿದಿಲ್ಲ ನಾನು ಜಪ್ಪಪ್ಪ ಅಂತ. ಈಗ ಇವ ಬಂದು ಕೂಡಲಿಕ್ಕೆ ಸಡನ್ ಆ್ಯಕ್ಟಿವ್. ಎಂಚಾಣ ಅದು ಶಾಲೆ ಎಡ್ಡೆತ್ತನ ಜಾಲಿಯ ಶಾಲೆ. ಎಕ್ಸಾಮ್ ಆಗ್ತದ. ಟೀಚರ್ ನೋಡ್ತಾರೆ, ನಮ್ಮ ವ್ಲಾಗನ್ನು ನೋಡ್ತಾರೆ. ಸರಿ ಹೇಳು, ಹೇಗೆ ಆಗ್ತದೆ ಶಾಲೆ? ಜಾಲಿ ಆಗ್ತದಾ? ಖುಷಿ ಆಗ್ತದೆ ಶಾಲೆಗೆ ಹೋಗುವಂತ ಅನಿಸ್ತದ? ಮತ್ತು ಹಾಗೆ ಹೇಳಿದ್ದು ಯಾಕೆ ಒಮ್ಮೆ ಹೋಗ್ತೇನೆ ಅಂತ ಆಗ್ತಾ ಉಂಟು ಅಂತ.
ಕಳ್ಳ ನೀನು. ನೋಡಿ ಅಲ್ಲ, ಈಗ ನೆಂಟರೆಲ್ಲ ಹೋದ್ರಲ್ಲ, ಹಾಗೆ ಸ್ವಲ್ಪ ಹೊತ್ತು ಖಾಲಿ ಖಾಲಿ. ಇನ್ನು ಆಲ್ಮೋಸ್ಟ್ ಅವಳು ರೀಚ್ ಆಗಿರ್ಬೋದು ಈಗ ಅಲ್ಲಿಗೆ. ಈಗ ಜೋರು ಮಳೆ ಬಂದೋಯ್ತು, ಹಾಗೆ ಫುಲ್ಲು ಈ ರೋಡಲ್ಲಿ ಇದೊಂದು ಡೇಂಜರ್, ಅಂದರೆ ಇದು ಸ್ವಲ್ಪ ಇದು ಡೌನ್ ಇರೋದ್ರಿಂದ ಇಲ್ಲಿ ಬರುವಾಗ ಈ ಪ್ಲೇಸಲ್ಲಿ ಸ್ವಲ್ಪ ಜಾರೋದು ಜಾಸ್ತಿ ಬದಿಯಲ್ಲಿ. ಪಾಪ ಮೊನ್ನೆ ಒಬ್ಬರು ಬಿದ್ದಿದ್ರು ಹಾಗೆ. ಈಗ ಸ್ವಲ್ಪ ಹೊತ್ತಲ್ಲಿ ನಮಗೊಂದು ಹೊರಗಡೆ ಹೋಗಿ ಬರಲಿಕ್ಕೆ ಉಂಟು, ಪಾಪಗೊಂದು ಚಪ್ಪಲ್ ತಗೊಳ್ಳಿಕ್ಕೆ ಉಂಟು, ಹೋಗಿ ಬರಬೇಕು. ಫ್ರೆಂಡ್ಶಿಪ್ ಗೋಲ್. ನಾವು ಇಲ್ಲಿಂದ ಹೊರಟ್ವಿ, ನಿನ್ನೆ ಇಲ್ಲೇ ಸ್ಟೇ ಆಗಿದ್ವಿ. ಇಲ್ಲೆಲ್ಲ ಆಲ್ಮೋಸ್ಟ್ ನೆಂಟರೆಲ್ಲ ಹೋಗಿದ್ದಾರೆ. ಇವರು ಚಿಕ್ಕಮ್ಮ ಒಬ್ರು ಬಾಕಿ ಆಗಿದ್ರು. ಹಾಗೆ ಅವರನ್ನು ಈಗ ಕರ್ಕೊಂಡು ಹೋಗ್ಬೇಕು. ಅವರ ಆಚೆ ಸೈಡೆ ವಿಜಯ್ ಅವ್ರದ್ದು ಮನೆ. ಹಾಗೆ ಈಗ ಹೋಗ್ತಾ ಇದ್ದೆ ಅಲ್ಲ ಸಾರಿ, ಹೊರಟ್ವಿ. ಇನ್ನು ಈಗ ಇಲ್ಲಿಂದ ಎಸ್ಕೇಪ್, ಮತ್ತೆ ನಮ್ಮ ಅಲ್ಲಿಯ ದೈನಂದಿನ ದಿನಚರಿ ಶುರು ಆಗ್ತದೆ. ಹೋಗುವ ಬನ್ನಿ. ಅಲ್ಲಿಂದ ಮನೆಗೆ ರೀಚ್ ಆಗಿ ಈಗ ಮಧ್ಯಾಹ್ನ ಆಯಿತು. ಮನೆಗೆ ರೀಚ್ ಆಗುವಾಗ ಆಲ್ರೆಡಿ ಬಿಟ್ಟೆ. ಮೊನ್ನೆದು ಎಲ್ಲ ಅಡುಗೆ ರೆಡಿ ಮಾಡಿದ್ರಿಂದ ಮತ್ತೆ ಮಾಡುವ ಕೆಲಸ ಸಿಗಲಿಲ್ಲ. ಮೊನ್ನೆ ಇದನ್ನು ಈ ಅಡುಗೆ ತೋರಿಸಿದಾಳ ಗೊತ್ತಿಲ್ಲ, ಕಬಾಬು, ಗೀ ರೈಸ್ ಮತ್ತು ಗ್ರೀನ್ ಗ್ರೇವಿ. ನಾನು ಇಲ್ಲದಾಗ ಒಳ್ಳೊಳ್ಳೆ ಅಡುಗೆ ಮಾಡಿ ಇವರು ತಿನ್ನೋದು, ಅಮ್ಮ ಮತ್ತು ಮಗಳು. ನೋಡಿ, ಎಕ್ಸ್ಪೆರಿಮೆಂಟ್ ಮಾಡಿ ಚೆಂದ ಆದರೆ ನನಗೆ ಕೊಡೋದಂತೆ, ಹಾಗೆ ಪ್ಲ್ಯಾನ್ ಅಂತೆ. ನಾನಂದರೆ ಮೊನ್ನೆ ಪ್ರೋಗ್ರಾಮ್ಗೆ ಹೋಗಿದ್ದಲ್ಲ, ಆಗ ವೀಡಿಯೋ ಕಾಲಲ್ಲಿ ತೋರಿಸಿದ್ದಾಳೆ ಈ ಥರ ಅಡುಗೆ ಈ ಥರ ಸ್ಪೆಷಲ್ ಮಾಡಿದ್ದೇನೆ ಅಂತ. ಕಬಾಬ್, ಗ್ರೀನು, ಗೀ ರೈಸ್ ಚೆಂದಾಗಿದೆ. ಹಾಗೆ ಆಲ್ರೆಡಿ ಇವತ್ತು ರೆಡಿ ಇತ್ತಲ್ಲ, ಬಂದು ರಪ್ಪ ಊಟ ಮಾಡಿದ್ದು. ನೋಡಿ, ಮೊನ್ನೆ ಪದಾರ್ಥನೇ ತಿನ್ನಲಿಲ್ಲಂತೆ ನಾನು ಇಲ್ಲ ಅಂತ. ಬೇಸರದಲ್ಲಿ ಅಲ್ಲ, ಅವಳು ಜಾಸ್ತಿ ತಿನ್ನೋದಿಲ್ಲ ಅದಕ್ಕೆ. ಹಾಗೆ ನೋಡುವ. ಈಗ ಊಟ ಆದಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಮತ್ತೊಂದು ಡಾಕ್ಟ್ರ್ ಅಪಾಯಿಂಟ್ಮೆಂಟ್ ಇದೆ, ಅಂದರೆ ಅವಳದು ಟ್ಯಾಬ್ಲೆಟ್ಸ್ ಮತ್ತೆ ಖಾಲಿ ಆಗಿದೆ ಅಲರ್ಜಿದ್ದು, ಅಲ್ಲಿ ಹೋಗ್ಲಿಕ್ಕಿದೆ. ಮತ್ತೆ ಸಿಗುವ, ಮತ್ತೆ ಮಾತಾಡುವ. ಬಾಯ್ ಬಾಯ್. ಈಗ ಅದೇ ನಾನು ಆಗ ಹೇಳಿದೆಲ್ಲ, ಬಿಟ್ಟದೊಂದು ಚೆಕಪ್ ಕ್ಲಿನಿಕ್ಕಿಗೆ ಹೋಗ್ಲಿಕ್ಕಿದೆ. ಅದೇ ಟ್ಯಾಬ್ಲೆಟ್ಸ್ ಎಲ್ಲ ಖಾಲಿ ಆಗಿದೆ ಅಂತ ಅಲರ್ಜಿದ್ದು. ಆಗೀಗ ಹೋಗ್ತಾ ಇದ್ದೆ ಅಲ್ಲಿಗೆ. ಆದರೆ ಹೋಗೋದಕ್ಕಿಂತ ಮುಂಚೆ ಅವಳಿಗೆ ಅಂದರೆ ಮಧ್ಯಾಹ್ನ ಬೇಗ ತಿಂತಾಳೆ ಈಗ, ಹಾಗೆ ಈಗ ಸ್ವಲ್ಪ ಹಸಿವಾಗ್ತಾ ಇದೆ ಅಂತ. ಹಾಗೆ ನಮ್ಮ ಇಲ್ಲಿ ದಾಸ್ ಚರ್ಮುರಿ ಸ್ಟಾಲ್ ಇದೆಯಲ್ಲ, ಅಲ್ಲೊಂದು ಲೈಟಾಗಿ ಬಾಯ್ಲ್ಡ್ ಚರ್ಮುರಿ ತಿನ್ನುವಂತ, ಅದು ಹೆಲ್ತಿ ಕೂಡ ಒಳ್ಳೇದದು. ಬಾಬಾ ಕರ್ಕೊಂಡು ಹೋದ್ವಿ. ಮತ್ತೆ ನಾವು ಹೇಗೂ ಹೊರಗಡೆ ಹೋಗ್ಲಿಕ್ಕಿದೆಯಲ್ಲ ಅಂತ ಮಲಗಿಸ್ಲಿಲ್ಲ, ಯಾಕಂದ್ರೆ ಅವಳನ್ನು ಒಮ್ಮೆ ಮಲಗಿಸಿದ್ರೆ ಮತ್ತೆ ಎದ್ದೇಳಲ್ಲ. ನೋಡಿ ಫಸ್ಟ್ ಹೊಟ್ಟೆಗೆ ತಿಂದು ಮತ್ತೆ ಡಾಕ್ಟರ್ ಹತ್ರ ಹೋಗುವ ಅಂತ. ಯಾಕೆಂದ್ರೆ ಎನರ್ಜಿ ಡ್ರಾಪ್ ಆದ್ರೆ ಮತ್ತೆ ಕಷ್ಟ. ಎನರ್ಜಿ ಮೇನ್. ನಾನೊಂದು 12 o'clock ಊಟ ಮಾಡಿದ್ದೇನೆ, ಇವಾಗ 5 ಗಂಟೆ ಆಯ್ತು. ಸೊ ಗ್ಯಾಪ್ ಸ್ವಲ್ಪ ಜಾಸ್ತಿ. ನಮ್ಗೆ ಇಲ್ಲಿ ಹತ್ರ ಚಿಲಿಮಿಯಲ್ಲಿರುವ ದಾಸ್ ಚರ್ಮುರಿ ಸ್ಟಾಲ್ ಹೋಗ್ತದೆ. ತುಂಬ ರಶ್ ಇರ್ತದೆ ಈವ್ನಿಂಗ್ ಟೈಮಲ್ಲೆಲ್ಲ. ಅಲ್ಲಿ ಒಳ್ಳೆ ಇರ್ತದೆ, ಸ್ವಲ್ಪ ಹೈಜಿನಿಕ್ ಆಗಿದೆ, ಚೆಂದ ಆಗ್ತದೆ ಫುಡ್ ಕೂಡ. ಅಪರೂಪಕ್ಕೊಮ್ಮೆ ಅದೇ ಮೊಟ್ಟೆ ಐಟಮ್ ನಂಗಂತೂ ತುಂಬ ಇಷ್ಟ. ಇಲ್ಲಿ ಆಲ್ರೆಡಿ ಈಗ ಆರ್ಡ್ರ್ ಮಾಡಿ ಕೂತ್ಕೊಂಡಿದ್ದೇವೆ ನಾವು. ಬಾಯ್ಲ್ಡ್ ಚರ್ಮುರಿ ಆರ್ಡ್ರ್ ಮಾಡಿದ್ದು. ಅದಾದರೆ ಸ್ವಲ್ಪ ಹೊಟ್ಟೆ ಸ್ವಲ್ಪ ಲೆವೆಲ್ ಆಗ್ತದೆ, ಕರೆಕ್ಟ್ ಆಗ್ತದೆ. ನಾನು ಲಾಸ್ಟ್ ಟೈಮ್ ಕೂಡ ಕೆಲವೊಮ್ಮೆ ಬಂದಾಗ ಅದೇ ತಿನ್ನೋದು, ಚೆಂದ ಆಗ್ತದೆ ಅದು. ಇಲ್ಲಿ ತಾಯಿ ಮತ್ತು ಮಗಳದ್ದು ಮೀಟಿಂಗ್ ಆಗ್ತಾಯಿದೆ ಎಂಥದ, ಬೋಧನೆ ಮೀಟಿಂಗ್. ಇವಳು ನೋಡಿ ಕಿವಿ ಕೊಡೋದು ನೋಡಿ, ಕರೆಕ್ಟ್ ಕಿವಿ ಕೊಡ್ತಾಳೆ. ಈಗ ಏನಾದರೂ ಅದು ಕೇಳಬಾರ್ದು ಇದು ಕೇಳಬಾರ್ದು ಅಂತ ಕೇಳಿದ್ರೆ ಕರೆಕ್ಟ್ ಕಿವಿ ಕೊಡ್ತಾಳೆ, ಮತ್ತೆ ಪುನಃ ಅದನ್ನೇ ಕೇಳ್ತಾಳೆ. ಹಾಗೆ ಅವಳು ಶಿಕಿನಿ ಮಿಟ್ಟೆ. ಈಗ ಬಾಯ್ಲ್ಡ್ ಚರ್ಮುರಿ ಬರ್ತಾ ಇದೆ, ಬನ್ನಿ ತಿನ್ನುವ. ನೋಡಿ, ಬಾಯ್ಲ್ಡ್ ಚರ್ಮುರಿ ಬಂತು. 3 ಪ್ಲೇಟ್ ಅಲ್ಲ 2 ಪ್ಲೇಟ್ ಹೇಳಿದ್ವಿ, ಪಾಪಗೆ ಸ್ವಲ್ಪ ಅಂತ. ಅವಳು ಜಾಸ್ತಿ ತಿನ್ನೋದಿಲ್ಲ. ಮತ್ತು ಇಲ್ಲಿ ಎಳ್ಳು ಜ್ಯೂಸ್ ಇದೆ, ಅದು ತುಂಬ ಒಳ್ಳೆಯದು. ಹಾಗೆ ಎಳ್ಳು ಜ್ಯೂಸ್ ಕುಡಿತಾ ಇದ್ದಾಳೆ. ಬಾವಾ ಶೋಕುಂಡೆ ಬನ್ನಿ, ಶೋಕುಂಡೆ
ಇರ್ತಾವೆ ಅದು ಹೌದು ಏಲಕ್ಕಿ ಏಲಕ್ಕಿ ಲವಂಗ ಏನೇ ಲವಂಗ ನೋಡಿ ಬೊಕ್ಕ ಕೊರ್ಪೆ ಜ್ಯೂಸ್ ಶೋಕುಂಡೆ ಶೋಕುನ್ ಬನ್ನಿ ಸೂಪರ್ ಬನ್ನಿ ಮಕ್ಕಳಿಗೆ ಜ್ಯೂಸ್ ಐಟಮ್ ಅಂದರೆ ಇಷ್ಟಪಡ್ತಾರೆ ಎಳ್ಳು ಜ್ಯೂಸ್ ಒಳ್ಳೆಯದು ಯಾಕಂದರೆ ಅವಳ ಬಾಡಿ ಸ್ವಲ್ಪ ಹೀಟ್ ಬಾಡಿ ಹೌದು ಎಳ್ಳು ಜ್ಯೂಸ್ ತುಂಬ ಒಳ್ಳೆಯದು ವೈಟ್ ಎಳ್ಳು ಜಾಸ್ತಿ ಇಟ್ಟೆ ನನ್ನಲ್ಲಿ ನನಗೆ ಜಾಸ್ತಿ ಎಲ್ಲಿಗಾಗಲಿಲ್ಲ ಬಂಚು ಖಾಲಿ ಹೊಟ್ಟೆ ಫುಲ್ ಖಾಲಿ ಆಗಿದೆ ಕ್ವಾಂಟಿಟಿ ಕಮ್ಮಿ ಆಗಿದೆ ಅಂದರೆ ತಿನ್ನುವ ಕ್ವಾಂಟಿಟಿ ಅದೇ ಹೋಗ ಒಂದು ಅಷ್ಟು ಬೇಗ ಇಲ್ಲಿ ಹೋಗುವ ಮತ್ತು ಡಾಕ್ಟರ್ ಶಾಪ್ ಕ್ಲೋಸ್ ಆದರೆ ಕಷ್ಟ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇವೆ. ದಯವಿಟ್ಟು ಆದಷ್ಟು ಎಲ್ರಿಗೂ ಶೇರ್ ಮಾಡಿ, ಹಾಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.